ಇಲ್ಲಿ ಕೂಡ ಒಂದು ಶಕ್ತಿಯುತವಾದಂಥ ಈ ದೇವಾಲಯ. ಅನೇಕ ಗಣ್ಯರು ಇವತ್ತು ಎಲ್ಲರೂ ಕೂಡ ಬಂದು ಸ್ವಾಮಿಯ ದರ್ಶನವನ್ನು ಪಡೀತಾ ಇದ್ದಾರೆ. ಏನು ಹರಕೆ ಹೊತ್ಕೊಂತೀರಾ ನಿಮ್ಮ ಶಕ್ತಿ ಅನುಸಾರ ಖಂಡಿತ ಈ ದೇವ್ರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಶ್ರೀರಾಮಚಂದ್ರನ ಒಂದು ಅನುಗ್ರಹ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತೇಳಿ ಇಲ್ಲಿ ಏನು ಕಳೆದ 5 ದಿನಗಳಿಂದ ನಮ್ಮ ಬೆಂಗಳೂರು ದಕ್ಷಿಣ ಭಾಗದ ಬಸವನಗುಡಿಯ ಈ ಕಾರಂಜಿ ಆಂಜನೇಯ ಸ್ವಾಮಿ ಮತ್ತು ಶ್ರೀರಾಮಚಂದ್ರನ ದೇವಾಲಯ ಇದು ಎರಡೂ ಕೂಡ ಪೌರಾಣಿಕ ಹಿನ್ನೆಲೆಯಲ್ಲಿ ಭಾಳ ಇತಿಹಾಸ ಇರತಕ್ಕಂಥ ಈ ಒಂದು ಪುರಾತನ ದೇವಸ್ಥಾನ. ನಾನು ಕೂಡ ಭಾಳ ವರ್ಷಗಳಿಂದ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ತೀನಿ. ಶ್ರೀ ಆಂಜನೇಯನ ಆಶೀರ್ವಾದ, ಶ್ರೀರಾಮಚಂದ್ರನ ಆಶೀರ್ವಾದವನ್ನು ಪಡ್ಕೋತಾ ಇರ್ತೀನಿ. ಬಹುಶಃ ಕಳೆದ 5 ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಒಂದು ಪೂಜಾ ಕೈಂಕರ್ಯಗಳು ಮತ್ತು ಆ ದೇವರ ಜೀರ್ಣೋದ್ಧಾರ ಹಾಗೂ ಕುಂಭಾಭಿಷೇಕ, ಸಂಪ್ರೋಕ್ಷಣೆ ಮತ್ತು ಹೋಮ ಹವನ ಎಲ್ಲ ರೀತಿಯಲ್ಲಿ ಇವತ್ತು ಪೂಜಾ ಕೈಂಕರ್ಯಗಳನ್ನು ಇಲ್ಲಿರತಕ್ಕಂಥ ಪರಿಣಿತರು, ಪಂಡಿತರು ಎಲ್ಲರೂ ಕೂಡ ಸೇರಿ ಹಿರಿಯರು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವತ್ತು 5ನೇ ದಿವಸ ಇದು ಇವತ್ತು ಪೂರ್ಣಾವತಿ ಕೂಡ ಆಗಿದೆ. ಇವತ್ತು ನಾನು ಮತ್ತು ನಮ್ಮ ರಾಜ್ಯದ ಮಾಜಿ ಸಚಿವರು, ಹಾಲಿ ಶಾಸಕರಾದಂಥ ಶ್ರೀಮಾನ್ ರೇವಣ್ಣ ಅವರು ಕೂಡ ಈಗ ಭೇಟಿ ಕೊಟ್ಟಿದ್ದಾರೆ. ಅನೇಕ ಗಣ್ಯರು ಇವತ್ತು ಎಲ್ಲರೂ ಕೂಡ ಬಂದು ಸ್ವಾಮಿಯ ದರ್ಶನವನ್ನು ಪಡೀತಾ ಇದ್ದಾರೆ. ಇಲ್ಲಿ ಕೂಡ ಒಂದು ಶಕ್ತಿಯುತವಾದಂಥ ಈ ದೇವಾಲಯ. ಅದರಿಂದ ಈ ಒಂದು ಸ್ವಾಮಿ ಆಂಜನೇಯ ಮತ್ತು ಶ್ರೀರಾಮಚಂದ್ರ ಎಲ್ಲರ ಬಾಳಲ್ಲಿ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ಈಗೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಯುದ್ಧ ನಡೀತಾ ಇದೆ ಅದು ಎಲ್ಲವೂ ಕೂಡ ಶಾಂತಿಯುತವಾಗಿ ನೆರವೇರಲಿ. ಮುಂದಿನ ದಿನಗಳಲ್ಲಿ ಲೋಕಕ್ಕೆ ಕಲ್ಯಾಣವಾಗಲಿ, ವಿಶ್ವಕ್ಕೆ ಶಾಂತಿ ಸಿಗಲಿ ಅಂತೇಳಿ ವಿಶೇಷ ಪ್ರಾರ್ಥನೆ ಮಾಡ್ತಾ ಇವತ್ತು ನಾನು ಕೂಡ ಪೂಜೆಯನ್ನು ಸಲ್ಲಿಸಿದ್ದೀನಿ. ನಮಸ್ಕಾರ. ಒಂದು ಸಂದೇಶ ನೀಡಿದ್ದಾರೆ. ಇವರಿಗೆ ಹೆಚ್ಚಿನ ಒಂದು ರಾಜಕೀಯದಲ್ಲಿ ಪ್ರಬುದ್ಧತೆ ಬಂದು ಉನ್ನತ ಸ್ಥಾನದಲ್ಲಿ ಇರಲಿ ಅಂಥೇಳಿ ಮಹಾನುಭಾವನಾದ ಆಂಜನೇಯ ವರಪ್ರಸಾದ ಸಿಗಲಿ ಅಂಥೇಳಿ ಆಶೀರ್ವಾದ ಮಾಡ್ತೀವಿ. ನವೋ ನವೋ ಭವತಿ ಜಾಯಮಾನೋನ್ನಾಂ ಕೇತುರ್ಸಾಮೇತ್ಯಗ್ರೇ ಭಾಗಂ ದೇವೇಭ್ಯೋ ವಿದದಾತಿ ಆಯಂ ಪ್ರಚಂದ್ರಮಾ ಸ್ಥಿರತಿ ದೀರ್ಘಮಾಯು ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಸರ್, ಇದು 10ನೇ ತಾರೀಕಿಂದ 13ನೇ ತಾರೀಕು ಗೋಪುರಕ್ಕೆ ವರ್ಣರಂಜಿತ ಇದು ಮಾಡಿ ಗ್ರಾನೈಟ್ ಎಲ್ಲ ಹಾಕಿ 4 ದಿನ ಒಟ್ಟು ಫಂಕ್ಷನ್ನು. ಸೋಮವಾರ, ಮಂಗಳವಾರ, ಬುಧವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ 4 ದಿನ ಕಾರ್ಯಕ್ರಮ. 3 ದಿನ ಹೋಮ ಹವನ ಎಲ್ಲ ನಡೀತು. ನಿನ್ನೆ 3 ದಿನದಲ್ಲಿ ಕಲಶ ಸ್ಥಾಪನೆ, ಹೋಮ, ವೈದಿಕರು ಬಂದು ಎಲ್ಲ ಮಾಡಿದ್ದಾರೆ. ಆಮೇಲೆ ಗೋಪುರಕ್ಕೆ ಒಬ್ಬರು ಇದು ಮಾಡಿಸ್ಕೊಟ್ರು, ವರ್ಣಕಲುಷಿತ ವರ್ಣ ಫುಲ್ಲು ಪೈಂಟಿಂಗ್ ಅಲ್ಲ. ಇನ್ನೊಬ್ಬರು ಗ್ರಾನೈಟ್ ವೆಂಕಟೇಶ್ ಅಂತ ಅವರು ಗ್ರಾನೈಟ ಹಾಕ್ಕೊಟ್ರು. ನಾನು ಮುಜರಾಯಿ ಡಿಪಾರ್ಟ್ಮೆಂಟಿಂದ ನನ್ನನ್ನು ಇಲ್ಲಿ ವ್ಯವಸ್ಥಾನ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಒಟ್ಟು 8 ಜನ ಮೆಂಬರು. ನಮ್ಮ ಮುಜರಾಯಿ ಸಚಿವರು ಇದಕ್ಕೆ ಸಹಕಾರ ಕೊಟ್ಟು ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿದ್ರು. KM ನಾಗರಾಜು ಮುಜರಾಯಿ ಸಚಿವರು ಎಲ್ಲರೂ ಸಹಕಾರದಿಂದ ಇದನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈ ಆಂಜನೇಯಂದು ವಿಶೇಷ ಏನಪ್ಪ ಅಂದರೆ ಭಾಳ ಪುರಾತನವಾದ ದೇವಸ್ಥಾನ, ಭಾಳ ಪ್ರಸಿದ್ಧವಾದ ದೇವಸ್ಥಾನ. ಇದು ಬಂದು ಈ ಕಡೆ ಮಖ ಮಾಡಿಕೊಂಡು ರಾಮನನ್ನು ನೋಡೋ ಥರ ಇದೆ. ರಾಮರ ದೇವಸ್ಥಾನ ಇದೆ, ಮುಖ್ಯವಾಗಿ ಹನುಮಂತನ ದೇವಸ್ಥಾನ, ಉದ್ಭವ ಮೂರ್ತಿ. ಬಸವಣ್ಣ ಗಣೇಶ ಹೆಂಗಾಯಿತೋ ಹಂಗೆ ಇದು ಉದ್ಭವ ಮೂರ್ತಿ. ರಾಮರ ಸನ್ನದಿ ಇದೆ, ಆಂಡಾಳ್ ಸನ್ನದಿ ಇದೆ. ಇಲ್ಲಿ ದಿನ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಈಗ ಮಧ್ಯದಲ್ಲಿ ಇದಾಗಿತ್ತು, ಮತ್ತೆ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ವಿ. ಇವತ್ತು ರಾಮಲಿಂಗಾರೆಡ್ಡಿ ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಅದೇ ರೀತಿ ಸ್ಥಳೀಯ ಶಾಸಕರು
ರವಿ ಸುಬ್ರಹ್ಮಣ್ಯಮ್ಮು, ನಮ್ಮ KM ನಾಗರಾಜ್ ಅವರು, ಮಮತಾ ದೇವರಾಜು XMLA ಇದೆಲ್ಲ, RV ದೇವರಾಜು, K ಚಂದ್ರಶೇಖರು, UB ವೆಂಕಟೇಶು, ಈ ದೇವಸ್ಥಾನಕ್ಕೆ ಯಾರ್ಯಾರು ಸಹಕಾರ ಮನಸ್ಸಿಂದ ಉದಾರವಾಗಿ ಎಲ್ಲರನ್ನೂ ಕರೆದಿದ್ದೀವಿ, ಭಕ್ತಾದಿಗಳನ್ನೂ ಕರೆದಿದ್ದೀವಿ. ಜನ ಜಾಸ್ತಿ ಬರಬೇಕು ಅಂತೇಳಿ ಪ್ರಚಾರ ಮಾಡಿದ್ದೀವಿ. ಇದೆಲ್ಲ ಸೇವೆನೂ ಎಲ್ಲರ ಸಹಕಾರದಿಂದ ನಡೆದಿದೆ. ಈ ದೇವಸ್ಥಾನಕ್ಕೆ ಭಾಳಷ್ಟು, ಈ ದೇವರಿಗೆ ನೀವು ಏನು ಹರಕೆ ಹೊತ್ಕೊತೀರ ನಿಮ್ಮ ಶಕ್ತಿ ಅನುಸಾರ ಖಂಡಿತ ಈ ದೇವರು ನಿಮಗೆ ಒಳ್ಳೆಯದು ಮಾಡೇ ಮಾಡ್ತಾರೆ. ಯಾವುದೇ ವಿಧವಾದ ನಿಮ್ಮ ಕಷ್ಟಗಳನ್ನ ಜನರ ಹತ್ರ ಹೇಳ್ಕೊಂಡ್ರೆ ನಿಮ್ಮನ್ನು ಒಂಥರ ನೋಡ್ತಾರೆ. ಅದನ್ನು ಭಗವಂತನ ಹತ್ರ ಹೇಳ್ಕೊಂಡ್ರೆ ಭಗವಂತ ಯಾರಿಗೂ ಹೇಳಲ್ಲ. ಭಗವಂತ ಖಂಡಿತ ನೀವು ಕೇಳೋ ಕೋರಿಕೆ ನಿಜವಾದಾದರೆ ಭಗವಂತ ಮಾಡೇ ಮಾಡ್ತಾರೆ. ಸರ್, ನಾವು 2,000 ಜನ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಜನ ಬರ್ತಾ ಇದ್ದಾರೆ ಸರ್. ಮೊನ್ನೆ ಎಲ್ಲ ಬಂದಿದ್ದಾರೆ. 3 ದಿನವೂ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ. ಇವತ್ತು ಪ್ರಸಾದ ವ್ಯವಸ್ಥೆನೂ ಮಾಡಿದ್ದೇವೆ ಸರ್. TS ಶ್ರೀನಿವಾಸನ್ ಅಂತೇಳಿ.